ಬೆಳಗಾವಿ ನಗರದಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಹಾಗೂ ಎಐಕೆಕೆಎಂಎಸ್ ರೈತ ಸಂಘಟನೆಯ ವತಿಯಿಂದ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಕಾಯ್ದೆ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಕೂಲಿ ಕಾರ್ಮಿಕರ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ನಗರದ ಅಂಬೇಡ್ಕರ್ ಗಾರ್ಡನ್ನಲ್ಲಿ ನೂರಾರು ರೈತ ಕೃಷಿ ಕಾರ್ಮಿಕರು ಸೇರಿ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕಮೆಡ್ ರಾಮಜನಪ್ಪ ಅಲ್ದಳ್ಳಿಯವರು ಮಾತನಾಡಿ, ನರೇಗಾ ಕಾಯ್ದೆ ಹಸಿವಿನಿಂದ ಸಾಯುವ, ಗುಳಿ ತಡೆಗಟ್ಟುವಿಕೆ, ಉದ್ಯೋಗದ ಹಕ್ಕಿಗಾಗಿ ನಡೆದ ದುಡಿಯುವ ಜನಗಳ ಹೋರಾಟದ ಫಲವಾಗಿ ಜಾರಿ ಬಂದಿತ್ತು. ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಸೂಕ್ತ ಚರ್ಚೆ ಇಲ್ಲದೆ ನರೇಗಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಇನ್ನೊಂದು ವಿಬಿಜಿ ರಾಮ್ಜಿ ಕಾಯ್ದೆ ತಂದು ಉದ್ಯೋಗದ ಹಕ್ಕನ್ನು ಮೊಟಕುಗೊಳಿಸಿದ್ದಾರೆ. ಜನಕಲ್ಯಾಣ ಯೋಜನೆ ಹಿನ್ನೆಲೆಗೆ ಸರಿಸಿ ಅದಕ್ಕೆ ಮೀಸಲಿಡುವ ಹಣ ಕಡಿತಗೊಳಿಸುತ್ತಿದ್ದಾರೆ. ಈ ಕಾಯ್ದೆಯನ್ನು ವಾಪಸ್ಸಾಗುವವರೆಗೂ ಕೂಲಿ ಕಾರ್ಮಿಕರು ನಿರಂತರ ಸಂಘಟಿತ ಹೋರಾಟ ಮುಂದುವರೆಸುವಂತೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ರಾಜ್ಯ ನಾಯಕರಾದ ಲಕ್ಷ್ಮಣ್ ಜಡಗಣ್ಣನವರು ಮಾತನಾಡಿ, ಸರ್ಕಾರಿ ಕೆಲಸವನ್ನು ಹಕ್ಕಿನಿಂದ ಪಡೆಯುವ ಆಯ್ಕೆಯಿಂದ ನರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಹೊಸ ಕಾಯ್ದೆಯನ್ನು ಏಕಾಏಕಿ ತಂದಿರುವುದು ಬಡವರ ಸ್ವಾಭಿಮಾನಕ್ಕೆ ಹಾಕಿದ ಕೊಡಲಿ ಪೆಟ್ಟಾಗಿದೆ. ಈ ಹೊಸ ಕಾಯ್ದೆಯಲ್ಲಿ ಅನೇಕ ತೊಡಕುಗಳಿವೆ. ಕೇಂದ್ರ ಸರ್ಕಾರ ತನ್ನ ಪಾಲನ್ನು 90% 60% ಇಳಿಸಿ ರಾಜ್ಯ ಸರ್ಕಾರದ ಮೇಲೆ 40% ಹೊರೆ ಹಾಕಿರುವುದು ಯಾವುದೇ ಕಾರಣಕ್ಕೂ ಸಮರ್ಥನೀಯವಲ್ಲ. ನರೇಗಾ ಕಾಯ್ದೆಯನ್ನು ಹೆಚ್ಚು ಜನಸ್ನೇಹಿಯಾಗಿ ರೂಪಿಸಿ ಮಾನವ ದಿನಗಳನ್ನು 200ಕ್ಕೆ ಏರಿಸಬೇಕೆಂದು, ಕೂಲಿ ದರವನ್ನು 600ಕ್ಕೆ ಏರಿಸಿ ಮರುಜಾರಿ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು. ನಂತರ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ನಾಯಕರಾದ ರಾಜೀವ್ ಗಾಣಗೆ ಅವರು ಮಾತನಾಡುತ್ತಾ, ಇವತ್ತು ನರೇಗಾ ಕೂಲಿ ಕಾರ್ಮಿಕರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಾಕೋದಕ್ಕೋಸ್ಕರ ಇವತ್ತು ಅಂಬೇಡ್ಕರ್ ಗಾರ್ಡನ್ ನಾವೆಲ್ಲ ಸೇರಿದ್ದೀವಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಇವತ್ತು ನರೇಗಾ ಯೋಜನೆ ಏನಿದೆ, ಇವತ್ತು ಕೂಲಿ ಕಾರ್ಮಿಕರಿಗೆ 100 ದಿವಸಗಳ ಕಾಲ ಇವತ್ತು ಖಾತ್ರಿ ಉದ್ಯೋಗವನ್ನ ಕೊಡುವಂತ ಏನು ಯೋಜನೆ ಏನಾಗಿತ್ತು, ಮಹಿಳೆಯರಿಗೆ ಏನೊಂದು ಸ್ವಾವಲಂಬನೆ ಬದುಕನ್ನ ಕೊಡುವಂತ ಏನು ಯೋಜನೆ ಏನಾಗಿತ್ತು, ಇವತ್ತು ರೈತರು ಇವತ್ತು ಕಾರ್ಮಿಕರಿಗೆ ಆಮೇಲೆ ಜೊತೆಗೆ ಇವತ್ತು ಹಳ್ಳಿಗಳು ಉಳಿಬೇಕಂದ್ರೆ ಇವತ್ತು ಈ ನರೇಗಾ ಯೋಜನೆ ಇವತ್ತು ಎಷ್ಟೊಂದು ಅನುಕೂಲ ಆಗಿತ್ತು. ಆ ನರೇಗಾ ಯೋಜನೆಗೆ ಇವತ್ತು ಕೊನೆ ಮಳೆಯನ್ನ ಹೊಡೆದು ಇವತ್ತು ಏನು ವಿಬಿ ರಾಮ್ಜಿ ಅಂತ ಒಂದು ಹೊಸ ಮಸೂದೆಯನ್ನ ಬಿಲ್ ಅನ್ನ ಪಾಸ್ ಮಾಡಿ ಇವತ್ತು ಈ ಕಾಯ್ದೆಯನ್ನ ಇವತ್ತು ತಿದ್ದುಪಡಿ ಮಾಡಿದ್ದಾರೆ. ಸೊ ಈ ಕಾಯ್ದೆಯು ಇವತ್ತು ನರೇಗಾ ಯೋಜನೆ ಸಂಪೂರ್ಣವಾಗಿ ಇವತ್ತು ಬಂದ್ ಮಾಡುವಂತ ಉದ್ದೇಶದಿಂದ ಬಂದಿದೆ. ಯಾಕಂದ್ರೆ ನೋಡ್ತಾ ಇದೀವಿ, ಇವತ್ತು ಈ ಮುಂಚೆ ಏನು ನರೇಗಾ ಯೋಜನೆಯಲ್ಲಿ ಇವತ್ತು ಕಾರ್ಮಿಕರಿಗೆ ಇವತ್ತು ದುಡಿಯುವ ಹಕ್ಕಿತ್ತು, ಕೆಲಸವನ್ನ ಕೇಳುವಂತ ಹಕ್ಕಿತ್ತು, ಇನ್ನು ಸಂಬಳ ಬಂದಿದ್ದ ಸಂಬಳವನ್ನ ಕೇಳುವಂತ ಹಕ್ಕಿತ್ತು, ಕೆಲಸದ ಹಕ್ಕು ಇವತ್ತು ಕಡ್ಡಾಯವಾಗಿತ್ತಲ್ಲಿ. ಆದ್ರೆ ಇವತ್ತು ವಿಬಿ ರಾಮ್ಜಿನ ತಗೊಂಡ್ಬಂದು ಇವತ್ತು ಆ ಹಕ್ಕನ್ನ ಕಸ್ಕೊಂಡಿದ್ದಾರೆ. ಎರಡನೇದಾಗಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಏನು ಬಜೆಟ್ ಅಲ್ಲಿ ಹಣವನ್ನ ಕೊಡ್ತಾ ಇತ್ತು, ಆ ಹಣವನ್ನು ಕೂಡ ಇವತ್ತು 60-40% ಅಂತ ಮಾಡಿ ಇವತ್ತು ರಾಜ್ಯ ಸರ್ಕಾರದ ಮೇಲೂ ಕೂಡ ಹಾಕ್ತಿದ್ದಾರೆ. ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಇವತ್ತು GST ಏನ್ ಕಲೆಕ್ಟ್ ಆಗುತ್ತೆ ಇವತ್ತು ಎಲ್ಲಾ ರಾಜ್ಯಗಳಿಂದ, ಆ ಸರಿ ಪ್ರಮಾಣದ ಎಲ್ಲಾ ಕೂಡ ವಿತರಣೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತೇನು ಈ 40% ಮತ್ತೆ ರಾಜ್ಯ ಸರ್ಕಾರ ಮೇಲೆ ಹೊಡೆತ ಹಾಕ್ತಿದ್ದಾರೆ, ಅವು ಕೂಡ ಸರಿಯಾಗಿ ಇವತ್ತು ಸೇರೋದಿಲ್ಲ. ಇದು ಕೆಲಸ ಏನು ಕೂಲಿ ಏನು ಸಿಗ್ಬೇಕಾಗತ್ತೆ ಅದು ಸರಿಯಾಗಿ ಸಿಗೋದಿಲ್ಲ. ಆ ನಂತರ ಏನಾಗುತ್ತೆ, ಇವತ್ತು ಈ ಕೆಲಸದ ಬೇಡಿಕೆ ನಮ್ಗೆ ಏನಿದೆ ಇವತ್ತು ಸಮರ್ಪಕವಾಗಿ ಸಿಗೋದಿಲ್ಲ. ಬಹಳ ಒಂದು 2-3-4 ವರ್ಷ ಇವತ್ತು ಚೆನ್ನಾಗಿ ನಡಿಬಹುದು ಇದು. ಅದ ನಂತರದ ದಿನಗಳಲ್ಲಿ ಇವತ್ತು ಕಾರ್ಮಿಕರು ತಮ್ಮ ಕೂಲಿಯಿಂದ ವಂಚಿತರಾಗ್ತಾರೆ, ಕೆಲಸದಿಂದ ವಂಚಿತರಾಗ್ತಾರೆ. ಜೊತೆಗೆ ಈ ಹುನ್ನಾರ ಏನಿದೆ ಅಂದ್ರೆ ಇದರೊಳಗೆ ಕೇಂದ್ರ ಸರ್ಕಾರ ಇವತ್ತೇನು ಈ ಯೋಜನೆಯನ್ನ ಬರೀ ಹೆಸರನ್ನ ಚೇಂಜ್ ಮಾಡೋದು ಅಷ್ಟೇ ಅಲ್ಲ, ಇವತ್ತು ಸಂಪೂರ್ಣವಾಗಿ ಇವತ್ತು ನರೇಗಾ ಒಂದು ಏನು ಯೋಜನೆ ಏನಿದೆ, ಕಾನೂನು ಏನಿದೆ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂತ ಉದ್ದೇಶ ಹುನ್ನಾರ ಇದರಿಂದ ಇದೆ. ಇವತ್ತು ನೋಡ್ತಾ ಇದ್ದೀವಿ, ಪ್ರತಿ ವರ್ಷ 95,000 ಕೋಟಿ ರೂಪಾಯಿ ಇದಕ್ಕೆ ವಿನಿಯೋಗ ಮಾಡ್ತಾ ಇದ್ರು. ಆ ದುಡ್ಡನ್ನ ಅವರು ಉಳಿಸ್ಕೋಬೇಕಾಗಿದೆ. ಯಾದಕ್ಕೋಸ್ಕರ ಅಂದ್ರೆ ಇದೇ ಬಂಡವಾಳಶಾಹಿಗಳು ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಇವರು ಸಾಲ ಮನ್ನಾ ಮಾಡಕ್ಕೋಸ್ಕರ, ಅವ್ರಿಗೆ ಏನೋ ಒಂದು ಉಪಯೋಗ ಮಾಡೋಕ್ಕೋಸ್ಕರ ಇವತ್ತು ಏನು ಸರ್ಕಾರಿ ಸಂಸ್ಥೆಗಳನ್ನ ಮಾರಾಟ ಮಾಡೋದಕ್ಕೋಸ್ಕರ ಆಯ್ತಲ್ಲ ಈ ಹಣವನ್ನು ಉಪಯೋಗ ಮಾಡ್ತಾ ಹೊರತಾಗಿ ಕೂಲಿ ಕಾರ್ಮಿಕರಿಗೆ ಇವತ್ತು ಉಪಯೋಗ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಕಾರ್ಮಿಕರು ದುಡಿಯೋ ಜನ ನಾವು ಇವತ್ತೇನು ಒಂದು ಸಾಂಕೇತಿಕ ದೊಡ್ಡ ಮಟ್ಟಿನ ಹೋರಾಟ ಹಾಕೊಂಡಿದ್ದೀವಿ.
ಈ ಮಸೂದೆ ಈ ಕಾಯ್ದೆನು ವಾಪಸ್ ಆಗ್ಲಿಲ್ಲ ಅಂದ್ರೆ ಮುಂದಿನ ಹಂತಗಳಲ್ಲಿ ಇನ್ನೂ ಕೂಡ ಬೃಹತ್ ಹೋರಾಟನ ಕಟ್ತೀವಿ, ಹಂತ ಹಂತವಾಗಿ ಹೋರಾಟವನ್ನ ಕಟ್ತೀವಿ. ಇಲ್ಲಿವರೆಗೂ ಅಂದ್ರೆ ಈ ಮಸೂದೆ ಕಾಯ್ದೆನು ವಾಪಸ್ ಆಗುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಆದ್ರೆ ನಾವೆಲ್ಲ ಕೂಲಿ ಕಾರ್ಮಿಕರು ಒಂದಾಗಿದ್ದೀವಿ, ಈ ಹೋರಾಟವನ್ನ ಮುನ್ನಡೆಸ್ತೀವಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಘಟನಾಕಾರರಾದ ಲಕ್ಕಪ್ಪ ಬಿಜನೂರ್, ರಾಜು ಗಾಣಿಗೆ, ಜ್ಯೋತಿಬಾಯಿ ಮಾನಾಡ್ಕರ್, ಭರಮಪ್ಪ ಮಾತೇನಹಟ್ಟಿ, ರೇಣುಕಾ ಕಾರಹಳ್ಳಿ, ಜ್ಯೋತಿ ಪವಾರ್ ಹಾಗೂ ನೂರಾರು ಜನ ಕೂಲಿ ಕಾರ್ಮಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.